ಜಾಗ ಏನು ನೋಡ್ತಾ ಇದ್ದೀರಾ, ಈ ಜಾಗ 5.5 ಎಕರೆ. ಈ ಜಾಗದ ವಿಸ್ತೀರ್ಣ ಬಂದು ನೋಡಿ, ಅಲ್ಲಿ ಮಣ್ಣು ತೆಗೆದಿದ್ದಾರಲ್ಲ, ಆ ಸಿಮಲ್ಲಿ ಕಾಣ್ತಾ ಇದೆಯಲ್ಲ, ಅದು ಅದಂಗೆ ಆ ಕಡೆ ಕೆಳಗಡೆ ಆ ಮಣ್ಣು ನೋಡಿದವರಲ್ಲ, ಅದು ಸೇರ್ಕೊಂಡಂಗೆ ಏನು ಮಣ್ಣು ಬರ್ತಿ ಕಾಣ್ತಾ ಅದು 5.5 ಎಕರೆ ಜಾಗ ಬಂದಿದೆ. ಜಾಗದ ವಿಸ್ತೀರ್ಣ ಬಂದು 5.5 ಎಕರೆ. ವಿಲೇಜ್ ಪಕ್ಕದ ನೋಡಿ, ಅಲ್ಲಿ ವಿಲೇಜ್ ಕಾಣ್ತದೆ ನೋಡಿ, ವಿಲೇಜ್ಗೆ ಹತ್ತಿರ ಇರುವಂಥ ಜಾಗ ಇದು. 5.5 ಎಕರೆ ಜಾಗ. ಟಾರ್ ರೋಡಿಂದ ಒಂದು 500 ಮೀಟ್ರ್ ಮಣ್ ರೋಡ್. ಅಲ್ಲಿ ಕೆಳಗಡೆ ಮಣ್ಣು ಹೊಡೆದಿದ್ದಾರಲ್ಲ, ಅದು ಸೇರಿಸ್ಕೊಂಡಂಗೆ ಜಾಗ ಇದೆ. ಜಾಗ ಬಂದು 5.5 ಎಕರೆ ಜಾಗ ಇದೆ ವಿಸ್ತೀರ್ಣ. ಇದೇನು ಮಣ್ಣು ಹೊಡೆದಿದ್ದಾರೆ, ಇದೆಲ್ಲ ಸೇರ್ಕೊಂಡಂಗೆ 5.5 ಎಕರೆ. ಮೈಸೂರು ಬೆಂಗಳೂರು ಹೈವೇಯಿಂದ ಇಲ್ಲಿಗೆ 10 ಕಿಲೋಮೀಟ್ರ್. ಬೆಂಗಳೂರು ಮೈಸೂರು ಹೈವೇಯಿಂದ ಈ ಜಾಗಕ್ಕೆ 10 ಕಿಲೋಮೀಟ್ರ್. ಇಲ್ಲಿಗೆ ಅಲ್ಲೊಂದು ಬೋರ್ ಹಾಕ್ಸಿದ್ದಾರೆ, ಲಾಸ್ಟಲ್ಲಿ ಅಲ್ಲೊಂದು ಬೋರ್ ಹಾಕ್ಸಿದ್ದಾರೆ ನೋಡಿ. ವಿಲೇಜ್ ಅದೇ, ವಿಲೇಜ್ ಪಕ್ಕದೇ ಜಾಗ ಇದೆ. ಜಲ್ಲೆ ಮೆಟ್ಲಿಂಗ್ ರಸ್ತೆ ಇದೆ, 20 ಅಡಿ ರಸ್ತೆ, ಜಲ್ಲೆ ಮೆಟ್ಲಿಂಗ್ ರೋಡ್. ಒಂದು ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ರೇಷಬಲ್ ಆಗುತ್ತೆ. ನೋಡಿ, ಅದೇ ಸಿಮೆಂಟ್ ರೋಡ್ ಕಾಣ್ತಾ ಇರೋದು. ವಿಲೇಜ್ ಇದೆಯಲ್ಲ, ವಿಲೇಜ್ ಪಕ್ಕದ ಸಿಮೆಂಟ್ ರೋಡು. ಅಲ್ಲಿಂದ ಹಿಂಗೆ ಒಂದು 50 ಮೀಟ್ರ್ ಮಣ್ ರೋಡು, ಜಲ್ಲಿ ಮೆಟ್ಲಿಂಗ್ ರೋಡು. ಒಂದು ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡು ರೇಷಬಲ್ ಆಗುತ್ತೆ. 5.5 ಎಕರೆ ಜಾಗ. ಜಾಗ ಬಂದು 5.5 ಎಕರೆ. ಒಂದು ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡು ರೇಷಬಲ್ ಆಗುತ್ತೆ. ಫೋನ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್, ಸಹಕರಿಸಿ.